ಹಾಂ ಹ್ಞೂ ಯಾಕೆ ಓ ಏನು ಕೆಲಸ ನೋಡ ಮಾತಾಡಿ ಓಕೆ ಹೇಳ್ತೀನಿ ರೀ ಹೇಳ್ತೀನಿ ಓಕೆ ಇಲ್ಲ ಇಲ್ಲ ಈಗ ನೋಡಿ ಸ್ನೇಹಿತರೆ, ಇವರು ಯಜ್ಞೂರು ಬಿಟ್ಟನೆ ಸೃಷ್ಟಿ ಮಾಡಿದ್ದೆ. ಇವ್ರ ಮನೇಲಿ ಇದ್ದಿತ್ತು ಓರಿ, ಜನಿಸಿತ್ತು ಯಜ್ಞೂರಲ್ಲಿ. ಈ ವಯಸ್ಸಲ್ಲೂ ಕೂಡ ಓರಿನ ಆಚೆ ಬಿಟ್ಟು ಮತ್ತು ಹಸಿನ ಮೇಲೆ ಬಿಡ್ತಾರೆ. ಇಂಥವ್ರನ್ನ ನಾವು ಪ್ರೋತ್ಸಾಹ ಮಾಡಬೇಕು ಮತ್ತು ಗುರುತಿಸ್ಬೇಕು ಎಲ್ಲ ಕಡೆಗೂ. ಅದಕ್ಕೆ ಇವತ್ತು ನಮ್ಮ ಚಾನಲ್ ಮುಖಾಂತರ ನಮ್ಮ ದೊಡ್ಡಹಳ್ಳಿ ಪುಟ್ಟಪ್ಪರು ಕರ್ಕೊಂಬಂದವರು ಇದಕ್ಕೆ. ಈ ವಯಸ್ಸಲ್ಲಿ ಈ ಓರಿನ ಇಟ್ಕೊಂಡು ಈ ಥರ ಮಾಡ್ತಾರೆ ಅಂದರೆ ತುಂಬ ಇವ್ರನ್ನೆಲ್ಲ ಗುರುತಿಸಿ ಪ್ರಪಂಚಕ್ಕೆ ತೋರಿಸ್ಬೇಕು. ಮತ್ತು ಹಿಂದಿನ ವಯಸ್ಸರಿಂದ ನಮ್ಮಂತ ಇದ್ದಾಗ ನಮ್ಮ ವಯಸ್ಸಲ್ಲಿ ಇನ್ನು ಯಾವ ಥರ ಮಾಡ್ತಾರೆ ಇವರು. ಅಂದರೆ ನಮಸ್ತೆ, ತಮ್ಮ ಹೆಸರು? ಶಿವಪ್ಪ ಅಂದ್ಬಿಟ್ಟು. ಏಜ್ ಎಷ್ಟು? ವಯಸ್ಸು? 75 ವರ್ಷ. 75 ವರ್ಷದವರು ಈ ಥರ ಓರಿ ಕಟ್ತೀರ ಅಂದರೆ ನಿಮ್ಮಂಥರನ್ನ ಬೆಳಕಿಗೆ ತರಬೇಕು. ಯಜ್ಞೂರು ಇಲ್ಲೇ ಜನಿಸಿತ್ತು ಮತ್ತು ನೀವೇ ಎಲ್ಲ ಗುಡಿಸಿತ್ತು ಅಂತ ಗೊತ್ತಾಯಿತು. ಎಲ್ಲಿ ಹಳೆ ಓರಿ ಇಲ್ಲ? ಹಳೆ ಓರಿ ಏನೋ ಆಗೋಯ್ತು, ಅದು ಕತೆ ಬಿಡಪ್ಪ. ಆಗ ಹಳೆ ಓರಿ ಇಲ್ಲಿ ಗಂಟಲು ಕೊಡ್ತಿರಲಿಲ್ಲ. ನಮ್ಮ ಕರಿಯ ಏನು ಮಾಡ್ದ, 3 ಆಗೋದು ರವಿಯಣ್ಣಾಗ. ಮೂರು ಓರಿ ಕಟ್ಕೊಂಡು ಏನು ಮಾಡಿ ಅಂದ್ಬಿಟ್ಟು ಕಲಕನೊಳ ಅರ್ಗೋಕೆ ಹೋಗೋನೆ. ಆ ಸೊಂಬು ಬಂದು ಅವ್ನು ತಲ್ಪ್ ಮಾಡ್ಬಿಟ್ಟು ಇಟ್ಕೊಂಡು ಹೊಟ್ಟೋದ. ಇಲ್ಲೇ ಹಳೆ ಓರಿ ಎಲ್ಲಿ ಕೊಡೋನಿ, ಕತೆ ಬೇರೆ. ಇವಾಗ ಆ ಓರಿ ಎಷ್ಟು ಕರ ಇದ್ದಾವೆ? ಅವು ಸುಮಾರು ಕರ, ಅಟ್ನಾ ಬೇಕಲ್ಲು ಈಗೆಲ್ಲ ಹೊಂಟೋಗವೆ ಅದ್ರ ಕರ. ಈಗ ಬಂದು ಕೇಳ್ತಾರೆ, ನಾನು ಎಲ್ಲಿ ತಂದು ಕೊಡೋನೆ. ಅದು ಕುಟ್ಟಿರು ಒಂದು 2-3 ವರ್ಷ ಕೊಡವೆ. ಅದನ್ನ ತಕೊಡು ಅಂತಾರೆ, ಒಬ್ರು ಕೊಡೋರು. ನಿಮ್ಮದು ಯಾವ ಊರು, ಯಾವ ತಾಲೂಕು ಬರುತ್ತೆ? ಅನಪುರ ತಾಲೂಕು, ನಮ್ಮೂರು ಯಜ್ಞೂರು. ಯಜ್ಞೂರು ಜನಿಸಿತೆ ಇಲ್ಲಿ? ಯಜ್ಞೂರು ಹುಟ್ಟಿ ಬೆಳೀತಲ್ಲ ಇದೆ? ಇಲ್ಲ. ಓಕೆ. ನಾನು ಇಷ್ಟು ದಿನ ಯಜ್ಞೂರು ಎಲ್ಲಿ ಅಂತ ನಾನೇ ಹುಡುಕ್ತಿದ್ದೆ ನಮ್ಮ ದೊಡ್ಡಹಳ್ಳಿ ಪುಟ್ಟಪ್ಪರ ಕಡೆಯಿಂದ. ಇವತ್ತು ಯಜ್ಞೂರಿಗೆ ಬಂದಿದ್ದೀವಿ. ಇಂಥವ್ರನ್ನ ವಿಡಿಯೋ ಮಾಡಿ ನಿಮ್ಮ ಜೊತೆ ನಾವು ಬೆಳಿಬೇಕು. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಈ ವಯಸ್ಸಲ್ಲಿ ಓರಿ ಬಿಡ್ತಿರಲ್ಲ, ನಮ್ಮ ಥರ ಇದ್ದಾಗ ಎಷ್ಟು ಓರಿ ಬಿಡ್ತಿದ್ರಿ? ಅದ್ರ ಕತೆ ಬೇರೆ. ಅಟ್ನಾ ಬೇವು ಕಲ್ತಾವಿಂದ ಹೋಗಿ 8 ಜನ ತಕೊಂಡು ಹೊಡ್ಕೊ ಬಂದೀವಿ. ಈ ನಂದಿ ಬಸಪ್ಪನ ಜಾತ್ರೆ, ಶಿವಗಂಗೆ ಸಿದ್ಧಗಂಗೆ ಆಗೆಲ್ಲ ಇಟ್ಟುದ ಚೆಡಿ ಕಟ್ಟಕ್ ಬತ್ತಿರಲ್ಲ ನಂಗೆ. ನಮ್ಮ ಅಪ್ಪನಿಂಚ ತಿರ್ತಿದಾಗ ಅವತ್ತಿಂದು ಎಲ್ಲ ಸಾಕಿವೆ. ಅಂದ್ರೆ ಈಗ ಮಗ ಬೈತಾನೆ, ಬೇಡ ಮಾರ್ಬಿಡು ಅಂತ. ನೋಡುವ ಯಾರು ನಿಮ್ಗೆ ಓರಿ ಹುಚ್ಚಿ ಬಿಡಕ್ಕಾಗಲ್ಲ, ಬಿಡೋಲ್ಲ. ಆ ಒಟ್ಟಿನಲ್ಲಿ ಅವ್ರು ಯಾರು ಏನಾರು ಹೇಳ್ಕೊಳ್ಳಿ, ನಾನು ತಲೆ ಕೊಡು ಗಂಟ ಮಾರಲಿ, ಆಮೇಲೆ ಒಂದರೆ. ಓಕೆ. ಇದು ಯಾವ ಬೆಡ್ಲೈನು ಅಂತ ಏನಾದ್ರು ಗೊತ್ತಾ? ಇದು ಯಾವ ಬೆಡ್ಲೈನು? ಅದು ನಾನು ತಂದಾಗ ಅಪ್ಪ ಇದರಲ್ಲಿ ಕೆಮ್ಮಳೆ ತಗೊಬಂದೆ. ಅವ್ರು ಹೇಳಿದ್ರು ಆ ಕಡೆಯಿಂದ ತಂದಿದ್ದಿ ಕರ್ವ ಅಂತ ಹೇಳಿದ್ರು. ಅದೊಂದು ಶಿವರಾಮ ಅವನೆಲ್ಲ ಅವನು ತಕೊಟ್ಟವ್ ನಮಗೆ. ನಾವು ಸುಳ್ಳು ಹೇಳೋಕೆ ಆಗೋದಿಲ್ಲ. ಆಗೆಲ್ಲ ಆಗಿರಲಿಲ್ಲ ನಾನು ತಂದಾಗ. ನಾನು ತಂದು 2 ವರ್ಷ ಆಗೋಯ್ತು ಇಲ್ಲಿಗೆ. 2 ವರ್ಷ. ನಿಮ್ಮ ಮನೆಯಿಂದ ಯಾವ್ದಾದ್ರು ಕರು ಏನಾದ್ರು ಹೊರಗಡೆಗೆ ಏನಾದ್ರು ಕೊಟ್ಟಿದ್ದೀರಾ? ಎಲ್ಲ ಕೊಟ್ಟಿವಿ, ಎಲ್ಲ ಕಡೆನೂ ಕೊಟ್ಟಿವ್ನಿ. ಜಾಸ್ತಿ ಬೀಜಕ್ಕೆ ಕಟ್ಕೊಂಡವ್ರ ಅಥವಾ ಸೆಲೆಕ್ಷನ್ಗೆ ಏನಾರು? ಪ್ಲಾಂಚ್ ಅವನಲ್ಲಪ್ಪ, 6 ಬಲೆ ಅವನು. ನಾನು ಕರ್ಗೋಳಲ್ಲಿ ತಕೋಗಿ ಅವನೇ ಊರಿಗೆ ಮಾಡಿದವನು. ಊರಿಗೆ. ಅಣ್ಣ ನಮಸ್ತೆ. ನಮಸ್ತೆ, ಹೇಳಿ. ತಮ್ಮ ಹೆಸರು ಅಣ್ಣ? ನಮ್ಮ ಹೆಸರು ಗಿರೀಶ್ ಅಂತ, ಯಜ್ಞೂರವರೇ. ಯಜ್ಞೂರವರೇ. ಬಂದು ನಮ್ಮ ಊರಿಗೆ ಮಾವರಾಗಬೇಕು. ನಾವು ಇಲ್ಲೇ ಹುಟ್ಟಿದ್ದು. ನೀವು ಇಲ್ಲೇ ಹುಟ್ಟಿದ್ದು? ಊರುಗೌಡ್ರು ಅವರು. ಊರುಗೌಡ್ರಾ? ಓಕೆ. ಅಣ್ಣ ಇವಾಗ ಹಳೆ ಊರಿ ಒಂಚೂರು ನಮಗೆ ಪರಿಚಯ ಮಾಡಿಕೊಡ್ಬೇಕಣ್ಣ ನಮ್ಮ ಚಾನಲ್ಗೆ.
ಹಳೆ ಊರಿ ಅಂದ್ರೆ ಅದು ಹುಟ್ಟಿದ್ದೇ ಇಲ್ಲಿ. ಹಾಂ ಹುಟ್ಟಿದ್ದು ಅಂದ್ರೆ ಇಲ್ಲಿ ಒಬ್ರು ಚಿಕ್ಕೇಗೌಡರು ಅಂತ ಅವ್ರೆ, ಅವ್ರ ಮನೆಯದು ಹಸು. ಆ ಹಸುನ ಮಗಳಿಗೆ ದಾರೆ ಊದಿದ್ರು. ಆ ಹಸುನಲ್ಲಿ ಆ ಕರ ಹುಟ್ಟಿದ್ರು. ಆ ಕರ ಹುಟ್ಟಿದಾಗ ಆ ಕರಿನ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ ಬಿಡಿ. ಹಾಗೂ ನಾವು ಚಿಕ್ಕ ಹುಡುಗರು. ಆ ಕರ ಇದ್ದಾಗ ನಮ್ಮ ಕರಿಯಣ್ಣ ಅಂತ ಒಬ್ರು ಚಿಕ್ಕಪ್ಪ ಇದ್ರು, ತೀರೋಗ್ಬಿಟ್ರು. ಅವರು ಇವರು ದೋಸ್ತು. ಅದಿದ್ರೆ ನಮ್ಮ ಕಥೆ ಬೇರೆ ಇತ್ತು. ವಾ ಆ ದೋಸ್ತ್ ಇದ್ದಾಗ ಅವ್ರೇನಾದ್ರು ಆ ಕರ ಕಮ್ಮಿ ಆಗೋಯ್ತು. ಸುಮ್ಮನೆ ಬಿಟ್ಬಿಟ್ಟಿದ್ರು, ದನ್ನೆಲ್ಲ ಮೇಯ್ಕೊಂಡು ಇತ್ತದ್ರು. ಆಮೇಲೆ ಇವರು ಅನುಭವಿಸ್ತಿದ್ರು. ನಾವು ಚಿಕ್ಕ ಹುಡುಗರಾಗ ನಮ್ಗೆ ಗೊತ್ತಿಲ್ಲ. ಆ ಕರಿಯಪ್ಪನವರು ಇವ್ರಿಗೆ ಹಿಡ್ಕೊಟ್ರು. ಹೌದೇ ಯಾವಾಗ್ಲೂ ಬಾವಾಗಿ ಕರಿಗೆ ಯಾರೋ ಹೊಡ್ಬಿಟ್ಟು ಹಸಿ ಏಟ್ ಆಗ್ಬಿಟ್ಟಿತ್ತು ಅವರಿಗೆ. ಸೈಡ್ ಲೈಟ್ಸಲ್ಲಿ ಬಿದ್ದಿತ್ತು. ಹ್ಞೂ ಅಲ್ಲಿಗೆ ನಮ್ಮ ಮಗ ಅದೇ ಹೊಲ್ಟಕ್ಕೆ ಹೋಯ್ತಾ ಇದ್ವಿ. ಹೋಗಿ ನೋಡಿದ್ವಿ. ಹೋಗಿ ನೋಡ್ಬಿಟ್ಟು ನೋಡಿದ್ವಿ. ಥಂಡಿಯಾಗಿ ಹೋಗೋದೆ, ಕಾಲು ಏಟ್ ಆಗೋದೆ, ಯಾಕೆ ತಕೊಂಡಿ ಅಂತ ಎಲ್ಲ ಬೋದ್ರು. ನೀರು ಮುಟ್ಟು ಬಂದ್ವಿ. ನಮ್ಮ ಭಾವನ್ ತಕ್ಕೋದೆ. ಎಂದಿ ಏನಪ್ಪ ನಿಂದು ಹೊತ್ತೀನಿ ಇಂದ ಬಾಯಲ್ಲಿ ಬರುವ ನೀನು ತೆಂಗೆ ತಗೊಂಡು ಸಕ್ಕರ ಅದೇ ಕೇಳುವ ಅಂದ್ಬಿಟ್ಟು ಹೋಗಿ ಕೇಳ್ದು. ಹೇಳಿ ವ್ಯಾಪಾರ ಅಂದ ಬಾಮೈದಿನ. ನೋಡಪ್ಪ ಕಡವಾರ ತಕೋ, ಕ್ಯಾಸಾರ ತಕೋ, 15,000. ನನಗೆ ಈಗ ದುಡ್ಡು ಬೇಡ, ಸಿಲೆಂಡರ್ ಕೊಡುವುದು. ಹಂಗಂತಲೇ ಮರೆ 15,000 ಹೇಳ್ತಾನೆ ಅಂತ. ಯಾಕಂದ್ರೆ ಮಟ್ಕೆ ಹೇಳುವಂದ. ನಾನೇನು ಮಾತಾಡಲಿಲ್ಲ. ₹1 ಎತ್ತು ಹಾಕಿದ ಕಾಸು ಕೊಟ್ಟರು, ಕಿರ್ಕೊಬಂದ್ಬಿಟ್ಟು ಕರೋನಾ ಏಕ ತಿಳ್ಕೊಬಂದು 10 ಗಂಟೆ ಎಲ್ಲ ಬೋದ್ಬಿಟ್ರು. 15,000 ಕೊಟ್ಟು ತಂದಿದೆಯಲ್ಲ, ಇದು ಉಳ್ಕೊಂಡು ಇದು ಮಾಡಿ ಅಂತ ಎಲ್ಲರೂ ಬೋದ್ರು ಬೈಕೊಳ್ಳಿ ಅಂದ್ಬಿಟ್ಟು ಏನೂ ಮಾತಾಡಿಲ್ಲ. ಒಂದು 20 ದಿನ 1 ತಿಂಗಳು ಸಾಕಿ ರವೆ ಬೂಸ ಡಾಡ ಎಲ್ಲ ತಿನ್ನಿಸ್ತೀವಿ. ಚೆನ್ನಾಗಿ ಹಾವು ಕೊಡ್ತು, ಬೆಳ್ಕೋತು. ಯಾರು ಅಟ್ಟ ಬೆಳ್ಕಲ್ಲು ಬಂದು ಹಸಿನೊಂದು ಗೊತ್ತಾಯ್ತು ಹೊರಟಕ್ಕೆ. ಅಡ್ಡಾಕೊಂಡು ಕೇಳ್ದ, ವ್ಯಾಪಾರ ಹೇಳೋದು ಬೇಡ, 50,000 ಕೊಡ್ತೀನಿ ಕೊಡಪ್ಪ ಅಂದ. ವ್ಯಾಪಾರ ಹೇಳಬೇಡ, 50,000 ಅಲ್ಲ 1 ಲಕ್ಷ ಕೊಟ್ಟು ಕೊಡ, ನೀವು ಹೋಗ್ಬಂದ್ಬಿಟ್ಟು ಕಳ್ಸ್ಕೊಡಿ. ಅದನ್ನ ಹಂಗೆ ಬಿಟ್ಬಿಟ್ಟು ಓರಿ ಮಾಡಿ. ಓರಿಯಾಗಿ ಅಂದರೆ ನಮ್ಮ ಯಜ್ಞೂರು ಪ್ರಸಿದ್ಧಿಗೆ ಗೊತ್ತಿರುವ. ಅದು ಓರಿ ಆಗಿಲ್ಲ ಅಂದರೆ ಯಜ್ಞೂರು ಯಾರೂ ಗೊತ್ತಿರಲಿಲ್ಲ. ಒಟ್ಟಲ್ಲಿ ಆ ಓರಿಯಿಂದಾಗಿ, ಒಂದು ಹಳ್ಳಿಕಾರ ಓರಿಯಿಂದಾಗಿ ಯಜ್ಞೂರು ಒಂದು ಪ್ರಸಿದ್ಧಿಗೆ ಬಂದಿದ್ರೆ ನಮ್ಗೆ ತುಂಬ ಖುಷಿ ಆಯ್ತಾ ಇದ್ರೆ. ಅಂದರೆ ಆ ಓರಿ ಉಳಿಸಿದ್ವು ಅನ್ನೋ ಒಂದು ದೊಡ್ಡ ಕತೆ ಬಿಡಿ. ಇವರಾದಕ್ಕೆ ಅದನ್ನ ಉಳಿಸೋರೆ ಕರ ಹಾಗೆ. ಆಮೇಲೆ ಆ ಓರಿ ಇಲ್ಲಿದ್ದಾಗ ಅದ್ರ ಅನುಭವ ಗೊತ್ತಿಲ್ಲ ಯಾರಿಗೂ. ಕರ್ಗೋಳಿ ಥರ ಆ ಥರ ಯಾರ ವ್ಯಾಪಾರ ವಾಸನೆ ಇಲ್ಲ. ಯಾತಕ್ಕೆ ಬಂದವರು ಬರೀ ₹100 ಓರಿ ಬಿಡ್ತಿದ್ವಿ. ಅದನ್ನ ಬರೀ ₹100. ಆಮೇಲೆ ಆರುಬಾಲನೊಬ್ಬ ಸಣ್ಣ ಮರಿ ಅಂತ ಇದ್ದ. ಅವ್ನು ನಮಗೆ ದೋಸ್ತು, ಹಳೆ ದೋಸ್ತು. ಬಂದ, ಲವ್ ತಮ್ಮ ಇದನ್ನ ಮಾತ್ರ ತಿಂದಾಚು ಕೊಡ್ಬೇಕಣ, ಚೆನ್ನಾಗಿ ಸಾಕೋ, ಕಲ್ಲಾಗೋ ಗಂಟ ಸಾಕೋ, ದೊಡ್ಡ ಆಯ್ತದೆ ಅಂದ. ಆವತ್ತಿನಿಂದ ಈಚೆಗೆ ನಮ್ಗೆ ಹೊಸಿ ಅದ್ರ ಮೇಲೆ ನಿಗಾ ಬಂತು. ಹಂಗೆ ಸಾಕಿದ್ವಿ. ಹಾಸಿಗೆ ಹಾಕ್ಕೊಂಡೇ ಸಾಕಿದ್ವಿ ಅದನ್ನ. ಅಂದರೆ ಒಂಚೂರು ಇಂಥ ತಾವು 5 ಅಂತ ಕಂಡಿರಲ್ಲ. ಅಂದರೆ ಯಾವ ಮಕ್ಕಳಾರ ಇಟ್ಕೊಳ್ಳಿ, ಯಾವ ಮರಿಯಾರ ಇಟ್ಕೊಳ್ಳಿ, ನಾನು ಇಲ್ಲದೆ ಹೋಗಿ ನಮ್ಮ ಮೈಕಲ್ ಬಿಡುವ ಓರಿಯ ಅಷ್ಟೇ ಚೆನ್ನಾಗಿತ್ತು. ಅವತ್ತು ಅದೇನು ಕೇಳ್ಬಿಟ್ಟು ನಮಗೆ ಕಳ್ಕೊಂಬಿಟ್ಟು. ಅದ್ರದ್ದು ಕರ ಇತ್ತು 7ಗಳಲ್ಲಿ. ಅವನು ಈಗ ಮಾರ್ಬಿಟ್ಟ ವಯಸ್ಸಾಗೋದು. ನಮಗೆ ತುಂಬ ಖುಷಿ ಆಯ್ತಾದ್ರೆ ಈ ಓರಿಯಿಂದ ನಮಗೊಂದು ಯಜ್ಞೂರು ಒಂದು ಹೆಸರು ಗೊತ್ತು ಅಂತ. ಆಮೇಲೆ ಏನಪ್ಪ ಅಂದ್ರೆ ಆ ಓರಿಯಿಂದ ಸುಮಾರು ಮನೆಗಳು ಬದುಕವೆ, ಅನ್ನ ಕಂಡವ್ರೆ ಜನ. ಆಮೇಲೆ ಈ ಹುಡುಗರುಗಳಿಗೆ ಕ್ರೇಜ್ ಗೊತ್ತು ಯಜ್ಞೂರು ಬೆಡ್ಲೈನು ಅಂತ. ಆದಮೇಲೆ ಯಾರು ನೋಡ್ಬೋದು, ಒಬ್ಬ ಇಂಜಿನಿಯರು ಸುತ್ತ ಇಲ್ಲಿ ಯಾರಾದ್ರು ಒಬ್ಬ ಚೇತನ್ ನಮ್ಮ ಫ್ರೆಂಡ್ ಮುಸ್ನಳ್ಳಿಯವರು, ಅವ್ರು ಇವಾಗ ಇಂಪೋಸಿಸಲ್ಲಿ ಕೆಲಸ ಮಾಡ್ತಾರೆ. ಆ ಕೆಲಸನೇ ಬಿಟ್ಬಿಟ್ಟು ನಮ್ಮ ಯಜ್ಞೂರು ನೋಡಿದ್ರೆ ಖುಷಿ ನಮಗೆ. ಯಜ್ಞೂರು ತಳಿ ಜನ ಒಂದು 10,000 ಬೇಡದೆ ಇರೋ 50,000 ಕೊಟ್ಟು ತಗೊಂಡು ಹೋಗಿ ಸಾಕ್ತವ್ರೆ. ಅಂದರೆ ನಮಗೆ ಖುಷಿ ಆಯಿತು, ನಮ್ಮೂರು ಇಂಥ ಚೆನ್ನಾಗಿ ಬೆಳೆದಿದೆ. ಯಾವ ಊರು ಅಷ್ಟೇ, ಯಜ್ಞೂರಲ್ಲಿ ಎಂಥ ಬೆಳೆನೂ ಅಷ್ಟೇ, ದನನೂ ಅಷ್ಟೇ ಪ್ರಸಿದ್ಧಿಗೆ ಬಂತು. ಆದರೆ ಈ ಊರಿಂದ ದೊಡ್ಡ ಒಂದು ಇದೇ ಆಯಿತು ನಮಗೆ. ತುಂಬ ಒಂಥರ ಅವಾರ್ಡ್ ಥರ ಆಯಿತು. ಸುಮಾರು ಮನೆಗಳೂ ಬದುಕಿದ್ದಾವೆ ಆ ಊರಿಂದ. ಸುಮಾರು ಜನ ಹಳ್ಳಿ ಹುಡುಗರು ಅದ್ರ ಕ್ರೇಜ್ ಗೊತ್ತು. ಹಳ್ಳಿ ಕಾರ್ ಅಂದರೆ ಏನು, ಯಜ್ಞೂರು ಬೇಡ್ಲೇನ್ ಅಂದ್ರೆ ಏನು, ಇನ್ನೊಂದು ಊರಿ ಬೇಡ್ಲೇನ್ ಅಂದ್ರೆ ಏನು ಎಲ್ಲ ಗೊತ್ತಾಗ್ತಿತ್ತು. ಆಮೇಲೆ ಯಜ್ಞೂರು ರವಿ ಅವರು ಪಾಪ ಅವರು ಸುಮಾರು ವರ್ಷ ಮಡಿಕೊಂಡಿದ್ರು. ಒಳ್ಳೊಳ್ಳೆ ಕರಬಿದ್ರು. ಅಂದರೆ ಅವ್ರು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಅವರು ಇವಾಗ ಗೊತ್ತಾಯ್ತಾರೆ ಅವ್ರಿಗೆ ಬಗ್ಗೆ. ಒಟ್ಟಲ್ಲಿ ಅವನು ಚೆನ್ನಾಗಿರಲಿ ಪಾಪ. ಅಂದರೆ ಸುಮಾರು ವರ್ಷ ಇತ್ತು. ನಮ್ಮ ಹಾಲಲ್ಲಿ ರೇವಣ್ಣ ತಂದುಕೊಟ್ರು. ನಾನು ಹೊಂಟೋಗ್ಬಿಟ್ಟಿತ್ತು, ಎಲ್ಲೋ ಹೊಂಟೋಗಿ. ನಮ್ಗಂದರೆ ನಮ್ಮ ಅಣ್ಣನೇ ಆಗ್ಬೇಕು. ತುಂಬ ಅನುಭವಿಸ್ರು. ಅವ್ರು ಈಗ ಬಿಟ್ಬಿಟ್ಟವ್ರೆ. ಯಾಕೆಂದರೆ ಒಂದೂರಲ್ಲಿ ಗಾಡಿ ಅಂತ ಅವ್ರ ಅನುಭವನೇ ನಮಗೂ ಅನುಭವ. ನಾವು ಚಿಕ್ಕ ಹುಡುಗರಿಂದ ಓರಿ ಕಟ್ಟೋದು ಕಳಿಸ್ಬೇಕು ಅಂದರೆ ನಮ್ಮ ಏರಿಯಕ್ಕ ಇವರೇ ರವೇಣಾರೆ, ದೊಡ್ಡ ರವೇಣ ಅಂದರೆ ಓಕೆ ಒಂದು ಕರ ತೆಗಿಬೇಕು ಅಂದರೆ ಅವರೇ ಪ್ರೇಮ. ಯಾರು ಕರ್ಕೊಳಕ್ ಬರ್ಬೇಕಾದ್ರೆ ರವೇಣನೇ ಕರ್ಕೊ ಬರ್ತೀವಿ. ಅವ್ರು ನೋಡ್ರೆ ಇವ್ರು ಹಳ್ಳಿ ಕರ್ ಕಟ್ತಾರ ಅಂತಾರೆ ಹೇಳ್ಕೊತಾರೆ.
ಅಂತಾರೆ ಅಂದ್ರೆ ಅವತ್ತು ಕ್ರೇಜ್ ಇತ್ತು ಪಾಪ ಅವ್ರಿಗೆ. ಇವಾಗ ಮನೆಗಳ ಮುಂದೆ ನೋಡ್ಕೊಳ್ಳಿರೋ ಇರ್ಬೇಕು ಫಸ್ಟು. ಹೌದು, ಕಟ್ಟೋದು ಜಾಸ್ತಿ ಅಲ್ಲ, ಅದಕ್ಕೆ ಅಂತ ಒಂದು ಟೈಮ್ ಕೊಡಬೇಕು, ಅದಕ್ಕೆ ಒಂದು ಜಾಗ. ಹಗ್ಗ ಹಿಡ್ದು ಕಟ್ಟಾಕುವಂಥ ಜನ ಇರಬೇಕು, ಇಲ್ಲೇ ಸಾಕೋ ಜನ ಇರಬೇಕು. ಸುಮ್ಮನೆ ನಾನು ಸಾಕ್ತೀನಿ ನನ್ನ ಹತ್ರ ದನ ಅನ್ನೋದು ಹೇಳ್ಬೋದು, ಅದೆಲ್ಲ ಸುಳ್ಳು. ದನ ಇವತ್ತು ನಮ್ಮೇಲೂ ದನ ಅವೆ, ಯಗ್ನೂರಲ್ಲಿ ಸುಮಾರು ಹಳ್ಳಿಕರ ದನ ಅವೆ. ನೋಡಿ 6 ಗಂಟೆಗೆ ಬಿಟ್ಬಿಟ್ಟವ್ರೆ, ನೀಕೊ ಬರ್ತಾವ್ರೆ, ಕಟ್ಟಾಕ್ತೀವಿ. ಈಗ 6 ಗಂಟೆಗೆ ಒಂದು 336 ದಿವಸ 7 ಗಂಟೆಲಿ ಬತ್ತು ಒಂದು ದನಕ್ಕೆ ಏನಪ್ಪಾ ಅಂದ್ರೆ ಹಗ್ಗ ಬಿಚ್ಚಿ ಹೊಡೆದು ನೀಜ್ಕೊ ಬರ್ತಾರೆ, ಮನೆ ತಗ ಬರ್ತಾರೆ, ಒಳ್ಳೆ ಹಾಲು ಕೊಡ್ತಾ ಇದೆ, ಒಳ್ಳೆ ಆರೋಗ್ಯ ಇದೆ. ಹಳ್ಳಿಕರ ಹಸು ಇದ್ರೆ ಒಂದು ಸರ್ಜನ್ ಡಾಕ್ಟರ್ ಅವನೇ ಅಂತ ನಮ್ಮ ವಿಷಯದಲ್ಲಿ. ಬೇರೆಯವ್ರು ಏನು ತಿಳ್ಕೊತಾರೆ ನನಗದು ಗೊತ್ತಿಲ್ಲ. ಯಾಕೆಂದ್ರೆ ಅದ್ರ ಹಾಲು ಕುಡಿದವರು ಕಪ್ಪೆ ತಗೋ ಹೊಲಕ್ಕೆ ಗೊಬ್ಬರ ಹಾಕಿ ಅದನ್ನ ಆಹಾರ ತಿಂದವರು ಮಾತ್ರ ಗಟ್ಟಿಯಾಗಿರೋದು. ಇವ್ರು ನೋಡ್ಬೋದ್ರು, ಈಗ 10 ವರ್ಷ 15 ವರ್ಷದ ಮಕ್ಳಿಗೆ ಹಾಗೆ ಮೂಳೆ ನೋವು, ಶುಗರು, BP, ಕಣ್ಕಾಣಲ್ಲ, ಶುಗರ್, BP, ಹಾರ್ಟ್ ಅಟ್ಯಾಕು ನೋಡ್ಬೋದು. ಎಲ್ಲ ನರೆ ಕೂದಲು ಬಂದಿರೋದು. ಈಗ ನಮಗೆ 38 ವರ್ಷ, ನನಗೆ ಫುಲ್ ನರೆ ಕೂದಲು ಬಂದಿದೆ. ಯಾಕಂದ್ರೆ ಫುಡ್ ವಾತಾವರಣ ಅವತ್ತೆಲ್ಲ ಒಳ್ಳೆ ಗೊಬ್ಬರ ಇರೋದು, ಎಲ್ಲ ಉಳಿಗಾಸ ಮಾಡೋದು, ಎಲ್ಲ ಪ್ಯೂರು, ಮೈ ಬಸ್ ದುಡಿಯೋರು ಅವಾಗ. ಆಯ್ತು. ಈಗ ಹೋಗುದು 350 ರೂಪಾಯಿ ಒಂದು ಮೂಟೆ ಹೀಗೆ ಸಿಗುತ್ತೆ, ತಂದು ಹಾಕ್ತಾರೆ, ರಾಗಿ ಬೆಳೆದು ಊಟ ಮಾಡೋದು. ಅಣ್ಣ ನಮಸ್ತೆ, ತಿಂಡಿ ಆಯ್ತಣ್ಣ? ಯಾಕಂದರೆ ಜಾಸ್ತಿ ದನಿನ ಬಗ್ಗೆನೇ ಮಾತಾಡಬಾರ್ದು, ಯಾಕಂದರೆ ಅವು ಬೇಜಾರು ಮಾಡ್ತಾರೆ. ಎಲ್ಲೋದ್ರು ಬರೀ ನಮ್ಮ ಬಗ್ಗೆನೇ ಮಾತಾಡ್ತವೆ, ಅವ್ರು ಪರ್ಸ್ನಲ್ಲು ನಾವು ಕೇಳ್ಕೊಬೇಕಲ್ಲ ಅಂತ. ಯಾಕಂದರೆ ನಮ್ಮ ಮೂಕ ಪ್ರಾಣಿಗೆ ಅರ್ಥ ಆಗೋವಷ್ಟು ಜನಕ್ಕೂ ಅರ್ಥ ಆಗಲ್ಲ. ಹಾಂ ಅಣ್ಣ, ಇವಾಗ ಸುಮಾರು ಕಡೆ ಎಲ್ಲ ನಿಮ್ಮ ಹೆಸರೇ ಓಡಾಡ್ತಾ ಇರೋದು. ಯಗ್ನೂರು ಪರಿಚಯ ಮಾಡಿಕೊಟ್ಟಿದ್ದೆ ನೀವು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಎಲ್ಲವರು ದೊಡ್ಡ ರವೀಣ ಅಂತ ನಾನು ಇದೇ ಫಸ್ಟ್ ನೋಡಿತ್ತು. ನಮ್ಮ ಪುಟ್ಟಪ್ಪರು ಹೇಳಿದ್ರು ಒಂದು 2-3 ಸತಿ ಫೋನ್ ಮಾಡಿದಾಗ ಹಿಂಗೆ ಕ್ಯಾಶುವಲ್ ಮಾತಾಡ್ಬೇಕಾರೆ, ಅಣ್ಣ ರವೀಣ ಅಂದರೆ ಯಾರು ಅಂತ ಕೇಳಿದಾಗ ಅವರು ನಮ್ಮ ಸ್ನೇಹಿತರು ಆಗಬೇಕು ಶರತ, ನಮ್ಮನೆಯಿಂದ ಒಂಚೂರು ಮುಂದೆನೇ ಇರೋದು, ಬಾ ಒಳ್ಳೆ ಮನುಷ್ಯನೇ ವಿಡಿಯೋ ಮಾಡ್ಸೋಣ ಅಂತ ಹೇಳಿದ್ರು. ಅಣ್ಣ ಯಗ್ನೂರು ಪರಿಚಯ ಮಾಡಿಕೊಟ್ಟಿತ್ತು ನೀವೇ ಅಂತ ಗೊತ್ತಾಯಿತು. ಯಗ್ನೂರು ಪರಿಚಯ ಮಾಡ್ಕೊಂಡು ನಾವು ಅಂತ ಹೇಳೋದಕ್ಕಿಂತ ಶಿವಪಾರು ನಮ್ಮ ಸ್ನೇಹಿತರು ಅಂತ ಹೇಳೋದಕ್ಕಿಂತ ಯಗ್ನೂರಿಂದ ಹುಟ್ಟಿದಂತ ಒಂದು ಕರ ಹೋರಿ ಒಂದು ದಿವಸ ಬಸವಣ್ಣದೇವರಿಂದ ಪ್ರಚಾರ ಆದ ಹೊರತು ನಮ್ಮಿಂದ ಶಿವಪಾರಿಂದ ಅಂತ ಶಿವಪಾರಿಗೆ ಸಿಕ್ಕಾಕೊಂಡಿದ್ದಿಲ್ಲ ಅಂತ ಹೇಳಿಲ್ಲ ಅವ್ರಿಗೆ. ಅವ್ರಿಗೇನು ಅದೃಷ್ಟ ಇತ್ತು, ಸಾಕು ಅದೃಷ್ಟ ಇತ್ತು ಅವ್ರಿಗೆ. ಸಾಕಿ ಅವ್ರಿಗೊಂದು ಗುಣ ಕಲಿಯುವಂಥದ್ದು ಇತ್ತು ಅವ್ರ ಹತ್ರ ಸೇರ್ತು. ಅದನ್ನ ಸೇರ್ಬೇಕಂದ್ರೆ ಅದ್ರ ಹೆಸರಾಗಬೇಕಂದ್ರೆ ಅವರಿಂದ ಅವರಿ ಇತ್ತು ಅಂತ ಹೇಳಿದ್ರೆ ಸುಮ್ಮನೆ ಅವ್ರನ್ನ ಅವ್ರು ಹೇಳ್ಕೊತಾರೆ, ನಾವು ನಮ್ಮದು ಅಂತ ಹೇಳ್ಕೊತಾರೆ, ನಮ್ಮದು ನಾವು ಹೇಳ್ಕೊಬಾರ್ದು ಅದನ್ನ. ಈಗ ಜನಗಳು ಎಲ್ಲರಿಗೂ ಹೇಳಿರುವಂಥ ನಿಮ್ಗೆ ಗೊತ್ತಿರೋ ವಿಚಾರನೇ ನಿಮಗೆ. ಈಗ ಯೂಟ್ಯೂಬಲ್ಲಿ ಆಗಿರ್ಬೋದು, ರಿಯಲಿ ಆಗಿರ್ಬೋದು. ಇವಾಗ ಓರಿ ಅಂತ ಅಂದರೆ ಇವ್ರು ಹೇಳ್ತಾರೆ, ಇವರು ಅದು ನಮ್ಮೂರಿಗೆ ಕೊಟ್ಟದ್ದು ಸರ್, ಇಲ್ಲಿ ಇಲ್ಲೊಂದು ಅದು ನಮ್ಮೂರಿಗೆ ಕೊಟ್ಟದ್ದು, ಇದು ಇಲ್ಲೊಂದು ಕರ ಅದು ಸರ್, ಇಲ್ಲಿ ಅದು ಇಷ್ಟುದ ಒಂದು ಮಾರು ಬಂದ್ಬಿಡ್ತು, 2 ಮಾರು ಬಂದ್ಬಿಡ್ತು ಅಂತ. 2 ಮಾರು ಇಲ್ಲ, 2 ಮಾರು ಯಾವುದೇ ಒಂದು ಮಾರು ಯಾವುದೇ ಕಾರಣಕ್ಕೂ ಒಂದು ದನ ಬರಲ್ಲ. ಒಂದು ದನ ಒಂದು ಮಾರು ಬರಲ್ಲ ಯಾವ ಕಾರಣಕ್ಕೂ. ಹೌದು, ಇಳಿನ ಅದಕ್ಕೆ ಒಂದು ಮರ ಬತ್ತಿಲ್ಲ ಅಂತ ಹೇಳಲಿ. ನಾನು ಒಂದು ಮಾರು ಬರ್ತದೆ, ಒಂದು ಕರ ಒಂದು ಮಾರು ಬಂದ್ಬಿಡತ್ತೆ, ಬರಲ್ಲ. ಒಂದು ಮಾರು ಹುಟ್ಟವೆ ಸರ್, ಹಂಗೆ ಹುಟ್ಟವೆ ಸರ್ ಅಂತ ಸುಳ್ಳು, ಅವೆಲ್ಲ ಸುಳ್ಳು. ಶುದ್ಧವಾಗಿ ಹುಡ್ತಾವೆ ಇಲ್ಲ ಅಂತಲ್ಲ. ನಮ್ಮ ಯಗ್ನೂರವರಿಗೆ ಹುಟ್ಟುವಂಥ ಕರುಗಳು ಇಡೀ ನಮ್ಮ ಕನಕಪುರ ತಾಲೂಕಲ್ಲಿ ನಮ್ಮ ಇಡೀ ನಮ್ಮ ಬೆಂಗಳೂರು ಜಿಲ್ಲೆಯಲ್ಲೇ ಆಗಲಿ ಇರ್ಬೋದು. ಅವಾಗ ಹಳೆ ಬೆಂಗಳೂರು ಜಿಲ್ಲೆ ಅವಾಗ ಎಲ್ಲೂ ಹುಡ್ತಿಲ್ಲ. ಅಲ್ಲಿ ರಾಮನಗರ, ಕನಕಪುರ, ಮಾಗಡಿ, ಚನ್ನಪಟ್ಟಣ ಸ್ವಲ್ಪ ಈ ಕಡೆ ಮೆಣಸುಗಳ್ಳಿ ಈ ಕಡೆ ಎಲ್ಲ ಈ ಕಡೆ ಸ್ವಲ್ಪ ಓಡ್ತಿದ್ದೆ ಅವಾಗ. ಪ್ರಥಮ ಸ್ಥಾನ ನಮ್ಮ ಜಿಲ್ಲೆ, ನಮ್ಮ ಕನಕಪುರ ತಾಲೂಕಲ್ಲಿ ದಪ್ಪದೊಳಗೆ ಎತ್ತು ಸ್ವಲ್ಪ ಜಾತಿ ಕಮ್ಮಿ ಆಗಿರೋ ಇರ್ಬೋದು. ಅದು ಸ್ವಲ್ಪ ಎತ್ತರವಾಗಿ ದಪ್ಪದೊಳಗೆ ಏನಾದ್ರು ಎತ್ತು ಹೊಸ ಅಂತಂದ್ರೆ ನಮ್ಮ ಕನಕಪುರ ಕುಳಿವನೆ, ಉಯಮಳಿ ಹೋಬಳಿ, ನಮ್ಮ ಕೋಳಿ ಹೋಬಳಿ, ಹೀಗೆ ಇವು. ಅಣ್ಣ ಇವಾಗ ಯಗ್ನೂರು ಬಿಡಣೆ ಅಂತ ಹೇಳ್ತಿರಲ್ಲ, ಅದಕ್ಕೆ ಯಾವ ಥರ ಮೇಂಟೈನ್ ಮಾಡಬೇಕು, ಮತ್ತು ನೋಟ ಮತ್ತು ಆಗಿರ್ಬೋದು ಮೇಂಟೆನೆನ್ಸ್ ಕಮ್ಮಿ ಸರ್. ಅವಕ್ಕೆ ಕಾಯಿಲೆ ಬೆಲೆ ಏನು ಬರಲ್ಲ. ಅವಕ್ಕೆ ಸ್ವಲ್ಪ ಅವು ಸ್ವಲ್ಪ ಹುಡುಗ ಜಾಸ್ತಿ. ಅವು ಇಲ್ಲಿ ನಮ್ಮ ಕಡೆ ಹೊಗೆ ಇಟ್ಟು ಅಂತ ಹೇಳ್ತಾರೆ, ಯಾಕಂದ್ರೆ ಧೂಳಿ ಹಾಕ್ತಾರೆ ಅಂತ ಹೇಳ್ತಾರಲ್ಲ, ಆಗಿಂದ ಕಾಲದಿಂದ ಬಂದಿರುವವು, ನಮ್ಮ ತಾತರ ಕಾಲದಿಂದ ಬಂದಿರುವಂಥ ದನಗಳವು, ಅವೆಲ್ಲ ಕಾಕು ಮಾಡಿದ್ದಾರೆ ಅವಾಗ. ಅದರಿಂದ ಬಂದವೆ ಅಂದ್ರೆ ಅವ್ರ ಕಾಯಿಲೆ ಅಷ್ಟೇ ಕಮ್ಮಿ, ಕಡಲೆ ಬೇಗ ಬರ್ತವೆ. ಇವಾಗ ಕಡಗೋಯ್ತಾವಲ್ಲ ದನಗಳೆಲ್ಲ, ಬೆಳಿಗ್ಗೆ ಬಿಟ್ಟರೆ 6 ಗಂಟೆಗೆ ಕಟಾಕಿ ಅವರು ಅನ್ಕೊಳ್ಬೇಕಲ್ವಾ. ಕೆಲವು ಹಾಲಿಗಿಲ್ ಕರೆಯುವನ್ನು ಕಟಾಕೊಂತಾರೇನೋ ಇಲ್ಲಿ ಬಗ್ಗೆ ಕಟಾಕಿ ಹೊಲ್ರು ಅವರು. ಆ ಮೊಟ್ಕ ಗಿಟ್ಕ ನಾಯಿ ಅಂತ ಹೇಳ್ತಾರಲ್ಲ, ಚಿರತೆ ಯಾವ ಯೂನಿವರ್ಸಿಟಿ ಇಲ್ಲ, ಇವೆಲ್ಲ ಸೇರ್ಕೊಂಡು ಒಟ್ಟಾಡ್ಸ್ಬಿಡ್ತಾವೆಲ್ಲನೂ. ಅಷ್ಟು ಪವರ್ ಅದಕ್ಕೆ, ಅಷ್ಟು ಪವರು ಯಗ್ನೂರಿಗೆ. ಬ್ಲಡ್ ಲೈನಲ್ಲಿ ಆ ಥರ ದನ ಕಾಯಿಲೆ ಕಸ ಏನು ಬರಲ್ಲ. ಕಡಲೆ ಬೆಂದಿರಿ ದನಗಳು ಹಂಗೆ ಮೇಂಟೆನೆನ್ಸ್ ಏನು ಕಮ್ಮಿ ಸರ್. ಇವರು ತಿಂಡಿ ಏನು ಹಾಕಲ್ಲ ಇತ್ತು. ಇವಾಗ ತಿಂಡಿ ಏನಂದ್ರೆ ಓವರ್ ತಿಂಡಿ. ಮಾಮೂಲಿ ನಮ್ಮ ಕಡೆ ಬಣ್ಣ ಮುಳ್ಳಿ ಅದೇನು ಅಂತ ಹೇಳಿ ತಿಂಡಿ ಹಾಕೋದು. ನಮ್ಮ ಕಡೆ ಓವರ್ ತಿಂಡಿ ಕೊಟ್ಬಿಡ್ತೀವಿ. ಏನು ಮಾಡಿ ಹಾರ್ಟ್ ಅಟ್ಯಾಕು ಅದು ಇದು ಆಗಿ ಓರಿದ ಬಳಕೆ ಬರಲ್ಲ. ಇವ್ರು ನೋಡಿ, ಇವರು ಓರಿನ 10 ವರ್ಷ ಬರ್ತದೆ. ಇವ್ರು ಬರ್ತಾರೆ, ಇವ್ರ ಮನೆ ಉಳ್ಳಿ ಕೊಡ್ತಾರೆ ಅಷ್ಟೇ. ಮನೇಲಿ ಏನಿರ್ತದೆ ಅದು ಕಾಳು ಕಟ್ಟಿ ಕೊಟ್ಕೊಂಡು ಬೂಸ್ಟ್ ಐಟಮ್ಸ್ ಕೊಡ ಜಾಸ್ತಿ. ಇವ್ರಿಗೆ ಹುಲ್ಲು, ರಾಗಿ ಹುಲ್ಲು 16 ವರ್ಷ ಬರ್ತದೆ ಓರಿ. ಇದು
ನೋಡಿ ಇದೇ ತರ ರಾಗಿ ಬಿಟ್ರೆ ನೀನು ಹಾಕಲ್ರಿ ಹಂಗಾಗಿ ಮೇಂಟೆನೆನ್ಸ್ ಕಮ್ಮಿ ಸರ್ ಇಲ್ಲಿ ಮೇಂಟೆನೆನ್ಸ್ ಈ ಜಾತಿ ಕಮ್ಮಿ ಇದು ನಮ್ಮ ಎಗ್ನೂರ್ ಬ್ಲೇಡಿಯಲ್ಲಿ ಇವಾಗ ಅಲ್ಲಿ ಇರುವಲ್ಲ ಸುಮಾರು ಒಂದು 50% ಹೇಳಿದ್ನಲ್ಲ 50-60% ನಮ್ಮ ಎಗ್ನೂರ್ ಬ್ಲೇಡ್ಲೇನೇ ಇದೆ ಈ ಮಂಚಿ ಬೆಡ್ತಲ್ಲ ಅದೇ ಒಂದು ರುದ್ರಪ್ಪ ಅಂತ ಹೇಳ್ಬಿಟ್ಟು ಅವ್ನು ಒಳ್ಳೆ ವರಿ ಕಟ್ತಾನೆ ರುದ್ರಪ್ಪ ಅಂತ ಹೇಳ್ಬಿಟ್ಟು ಬೆಂಚಿಬೆಟ್ಟ 4 ವರಿ ಇದೆ ತುಂಬ ಚೆನ್ನಾಗಿದೆ ವರಿ ಇದು ಒಳ್ಳೆ ವರಿ ಆಮೇಲೆ ಇವಾಗ ಬೆಡ್ಮಳಗಳೆಲ್ಲ ಒಂದು ಬಸಪ್ಪನ ಹತ್ರ ಬಂದಿದೆ ಅಲ್ಲಿ ಎಡಲ್ಲು ಅದು ಒಳ್ಳೆ ಕರ 380 ಅಂತ ತೊಗೊಂಡವ್ರೆ ತುಂಬ ಒಳ್ಳೆ ಕರ ಅದು ಅಣ್ಣ ನಿಮ್ಮ ಪ್ರಕಾರ ದನಿನ ಸವಾಸ ಒಳ್ಳೇದಾದ ಕೆಟ್ಟ ದನದ ಸವಾಸ ಒಳ್ಳೇದು ಸರ್ ಅದೇ ಜನಗಳು ಹಾಳು ಮಾಡ್ತಲ್ಲ ಸರ್ ಅದು ಇವಾಗ ನಾವು ಇವ್ರ ಹತ್ರಕ್ಕೆ ಬಂದರೆ ಇವ್ರಿಗೆ ಆಗಲ್ತು ನಮ್ಮ ಪುಟ್ಟಪ್ಪನಿಗೆ ಆಗಲ್ತು ನಮ್ಮ ಪುಟ್ಟಪ್ಪ ಜೊತೆ ಹೋದ್ರೆ ನಮ್ಮ ಇವ್ರ ಜಾಗ ಆಗಲ್ತು ಹಂಗೆ 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 ಒಬ್ರಿಗೊಬ್ರು ನಿಷ್ಠೂರ ಆಮೇಲೆ ಒಬ್ಬ ಮಾರ್ಬಿಟ್ರು ಅಂತಂದ್ರೆ ಒಬ್ಬ ಇನ್ನೊಬ್ಬ ಸುಳ್ಳು ಹೇಳ್ಬಿಟ್ಟು ಒಳಗೆ ಕಮ್ಮಿ ಕೊಟ್ಟಿರ್ತಾರೆ ಅಷ್ಟು ತಗೊಂಡು ನಾವು ಅಂತ ಹೇಳ್ತಾರೆ ಓಕೆ ಓಕೆ ಈಗ ದನಿ ಸಮಸ್ಯೆ ಒಳ್ಳೇದಂತ ಕೆಟ್ಟದಂತ ಯಾರು ಹೇಳ್ತಾರೆ ಅಣ್ಣ ಇವಾಗ ಸೋಷಿಯಲ್ ಮೀಡಿಯಾದಿಂದ ಏನೇನೆಲ್ಲ ಉಪಯೋಗ ಐತೈತೆ ಏನೇನೆಲ್ಲ ಆಪೋಸಿಟ್ ಐತೈತೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಒಳ್ಳೇದೈತೆ ಅಷ್ಟೇ ಕೆಟ್ಟ ಕೆಟ್ಟದ್ದು ಐತೆ ಅದನ್ನ ನಾವ್ ಯಾವ ಥರ ಉಪಯೋಗಿಸ್ಕೋತೀವಿ ಆ ಥರ ತಪ್ಪರೆ ನಮಸ್ತೆ ಬೆಳಗ್ಗೆ 6 ಗಂಟೆಗೆ ಬಂದು ನಿಮ್ಮ ಮನೆ ಹತ್ರ ಫಸ್ಟು ಎಗ್ನೂರಿಗೆ ಹೋಗಿ ನಮಗೆ ಎಗ್ನೂರನ್ನೇ ಫಸ್ಟು ವಿಡಿಯೋ ಮಾಡಿಸ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್ ಅಣ್ಣ ಯಾಕಂದರೆ ಈ ಥರ ಯಾರು ಮಾಡಲ್ಲ ಬರೀ ಅವ್ರ ಕೆಲಸ ಆಯಿತು ಅವರಾಯಿತು ಅಂತ ಸುಮಾರು ಜನ ಇದ್ದಾರೆ ನಾನು ಕಣ್ಣೆದುರಿಗೆ ಇದ್ದಾರೆ ಆದರೆ ನೀವು ಒಂದು ದಿವಸ ಫೋನ್ ಮಾಡಿಬಿಟ್ಟು ಈ ಥರ ಬನ್ನಿ ಈ ಥರ ಮಾಡೋಣ ತುಂಬ ಅಳುಬ್ರು ಈ ವಯಸ್ಸವರು ಕೂಡ ಕಾಲು ಸರಿ ಇಲ್ಲ ಅಂದರೂ ಹಸಿನ ಮೇಲೆ ಓರಿ ಬಿಡ್ತಾರೆ ಅಂಥವ್ರನ್ನ ನೀವು ಚೆನ್ನಾಗಿ ಮಾಡ್ತಾಯಿದ್ದೀರ ವಿಡಿಯೋನ ಅಂದ್ಬಿಟ್ಟು ಕರೆಸಿದ್ದೀರ ಇವತ್ತು ಥ್ಯಾಂಕ್ಸ್ ಅಣ್ಣ ಇದು ಅಣ್ಣ ನೀವು ಏನು ಹೇಳ್ತೀರಾ ಎಗ್ನೂರು ಏನು ಅಂದ್ರೆ ನಾವೇ ಗೊತ್ತಾಗೋಕ್ಕಿಂತ ಜನಗಳಿಗೆ ಎಲ್ಲರೂ ಗೊತ್ತಾಗಬೇಕು ನಾವೇ ಬೆಳಿಬೇಕು ನಾವೇ ಇದು ಮಾಡಿ ಬದುಕಬೇಕು ಅನ್ನೋದೇನಿಲ್ಲ ಎಲ್ಲರಿಗೂ ತೋರಿಸ್ಕೊಡ್ಬೇಕು ಇಂಥವ್ರು ಅವ್ರೆ ಹಿಂಗೆ ಈ ಥರ ಮಾಡ್ತಾವ್ರೆ ಇವತ್ತು ಈ ವಯಸ್ಸಲ್ಲಿ ಅವರು ಏಟಾಗ್ಬಿಡ್ತು ನಡ ಆಪ್ರೇಷನ್ ಮಾಡಿಸ್ಕೊಂಡು ಈ ವಯಸ್ಸಲ್ಲೂ ಓರಿ ಕಟ್ಟಿ ದನ ಬಿಡ್ತಾವ್ರೆ ಅಂದ್ರೆ ಭಾಳ ಗ್ರೇಟ್ ಅವರು ಹೌದು ಅವ್ರ ಮುಂದೆ ನಾವು ಏನೂ ಅಲ್ಲ ಹೌದು ಅಲ್ವಾ ಅವರು ಅವ್ರ ದನ ಬಿಡ್ಬಾರ್ದು ನಮ್ಮ ಬುರ್ಡೆ ಇರೋ ಗಂಟ ಮಾಡಬೇಕು ಅನ್ನೋದು ಮಾಡ್ಕೊಯ್ತೇವೆ ಅದನ್ನ ಬಿಟ್ಕೊಡ್ಬಾರ್ದು ನೋಡ್ಕೋ ನಮ್ಮ ಮಕ್ಕಳು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಮ್ಮ ಬುರ್ಡೆಲ್ಲಿ ನಾವು ಮಾಡ್ಬೋದು ನಮ್ಮ ಫೀಲ್ಡಲ್ಲಿ ಅಂತ ಮಾಡ್ಕೊಂಡು ತೋರಿಸ್ಕೊಯ್ತಾವೆ ಅವ್ರು ನೋಡ್ಕೊಂಡು ನಾವೆಲ್ಲ ಕಲ್ತ್ಕೊಂಡು ಏನೋ ಅಷ್ಟೆಲ್ಲ ಇಷ್ಟು ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ ಅಣ್ಣ ಈಗಿನ ಯೂತ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಏನು ಅಂದರೆ ಇಂಥ ಹಿರೀಕರನ್ನ ಬಂದು ಪರಿಚಯ ಮಾಡಿ ಅವ್ರ ಹತ್ರ ಎಲ್ಲ ತಿಳ್ಕೋಬೇಕು ಯಾವುದು ಎತ್ತ ಏನು ಹೆಂಗಿರ್ಬೇಕು ದನ ಯಾವ ರೀತಿ ಕಟ್ತಾರೆ ಯಾವ ರೀತಿ ಪಾಸ್ ಆಯ್ತವೆ ಯಾವ ರೀತಿ ಹೆಸರು ಮಾಡ್ತವೆ ಅಂತ ಅವ್ರಿಗೆಲ್ಲ ಗೊತ್ತಾಗಿರ್ತದೆ ಅಂಥವ್ರ ತಿಳ್ಕೊಂಡು ಅನುಭವ ತಗೊಂಡು ನಾವು ಇವತ್ತು ನಡ್ಸ್ಕೋಬೇಕು. ಹಾಂ ಅಣ್ಣ ಬೀಜದವರಿಗೆ ಯಾವ ಥರ ಸುಳಿ ಸೆಲೆಕ್ಷನ್ ಮಾಡ್ತೀರಾ ಸರ್ ಸುಳಿ ಅಂದರೆ ಯಾವ ಸುಳಿ 3 ಸುಳಿ ಇರಬೇಕು ನಮ್ಮ ಹಿರೀಕರು ಹೇಳ್ಕೊಟ್ಟಿರೋ ಅನಿಸಿಕೆಗೆ 3 ಸುಳಿ ಇರ್ಬೇಕು ತಾಯಿ ಸುಳಿ ಬೇರೆ ಸುಳಿ ಕಟ್ಟಕ್ಕಿಲ್ಲ ಊರಿಗೆ ಕಟ್ಟಲೇಬೇಡು ಹೆಣ್ದನಿಗೆ ನಡೆದೋಯ್ತವೆ ಮಾಮೂಲಿ ಇದ್ರೆ ಅದಕ್ಕೆ ಸರಿ ಸುಳಿ ಅಂತ ನಮ್ಗೆ ಲೆಕ್ಕ ಅವು ಇನ್ಯಾವ ಇದ್ರೆ ಇವು ಅಂತ ಹೇಳೋದು ಇಷ್ಟಿರ್ಬೇಕು ಜಾತಿ ಕುಲ ಒಳ್ಳೆ ಹೋಗ್ಬೇಕು ನೋಡಿ ನಮ್ಮ ಎಗ್ನೂರ್ ಬಿತ್ತನೆ ಗುಟ್ಟು ಏನು ಅಂದ್ರೆ ಬುರ್ಡೆ ಕಿರ್ಬುರ್ಡೆ ಕುತ್ತಿಗೆ ಜಾಗ ಉಂಡೆ ಕುತ್ತಿಗೆ ಹೆಚ್ಚಾಗಿ ಉಡ್ತವೆ ಚಕ್ಳ ಭಾರಿ ಸಿಳ ಬಾಲ್ ಮೊಟ್ಟೆನೂ ಭಾರಿ ಸಣ್ಣ ಕೊಂಬು ಭಾರಿ ಸಣ್ಣ ಈ ಕಿವಿನೂ ಕಿವಿಗಿಂತನೂ ಸಣ್ಣಗಿರ್ತವೆ ಮತ್ತು ಕಾಲು ಕಂಬ ಕಮ್ಮಿ ಇವಕ್ಕೆ ಕಾಲು ಸಣ್ಣ ಮೂಳೆ ದನ ಬಿಡೋದು ಇವ್ರಲ್ಲಿ ಭಾರಿ ಉದ್ದ ಬಿಸು ಚುರುಕು ಜಾಸ್ತಿ ವಿಪರೀತ ಚುರುಕು ಅವು ವಯಸ್ಸಾಗಿ ಬುರ್ಡೆ ಬಿದ್ದೈತವೆ ಅಂದ್ರೆ ಬಿಡಲ್ಲ ಅದ್ರು ಇದು ಆ ಥರ ಭಾರಿ ಫೇಮಸ್ ಇದು ಎಗ್ನೂರ್ ಬಿತ್ತನೆ ಅಂದ್ರೆ ಓಕೆ ಈ ಎಗ್ನೂರ್ ತಳಿಗೆ ಮೇನ್ ಸೃಷ್ಟಿಕರ್ತ ಅವರು ಇಲ್ಲಿ ಸ್ಥಳ ಮೂಲ ಆ ಸೃಷ್ಟಿಕರ್ತಕ್ಕೆ ತಗೊಬಂದು ಫೀಲ್ಡ್ ಬಿಟ್ಟವ್ರು ನಮ್ಮ ರವೇಣ ಎಗ್ನೂರ್ ಬಿತ್ತನೆ ಓರಿಗಳು ಏನು ಅಂತ ತಗೊಬಂದ್ಬಿಟ್ಟವ್ರೆ ನಮ್ಮ ದೊಡ್ಡಹಳ್ಳಿ ರವೇಣ ಇವತ್ತು ಎಲ್ಲಿ ಹೊರಗಡೆ ಎಲ್ಲ ಎಗ್ನೂರ್ ಬಿತ್ತನೆ ಎಲ್ಲೆಲ್ಲಿ ಮೆರೀತಾವೆ ಅದಕ್ಕೆಲ್ಲ ಸೃಷ್ಟಿಕರ್ತ ಇವರು ಅದನ್ನ ತಗೊಂಡು ಫೀಲ್ಡ್ ಬಿಟ್ಟು ನಮ್ಮ ದೊಡ್ಡಹಳ್ಳಿ ರವೇಣ ತೋರಿಸಿದ್ದವರು ತಂದ್ಬಿಟ್ಟಿದ್ದೀವರು ಮುಂಚಿ ಬೆಡ್ತವ್ರು ಬೆಟ್ಮೂಳ ತಮಿಳ್ನಾಡವ್ರನ್ನೆಲ್ಲ ತಗೊಂಡ್ ತೋರಿಸ್ತವ್ರು ನಮ್ಮ ಮೂಲ ಇಲ್ಲದೆ ಏನು ಮಹಾತ್ಮ ಅಂತ ತಗೊಂಡ್ ತೋರಿಸ್ತವ್ರೆ ಅವರು ಇವತ್ತು ಹೇಳ್ತಾರೆ ಯಾರೋ ನಾವು ಕಟ್ಕೊಂಡಿದೀವಿ ಆ ಓರಿ ಬಿತ್ತನೆ ನಿಂತೋಗದೆ ನಮ್ಮೋರಿ ಫೇಮಸ್ 50 ವರ್ಷದ ಹಿಂದೆ ಇರೋದು ನಮ್ದೇ ಹೆಚ್ಚು ಅಂತಾರೆ ತೋರಿಸ್ಲಿ ಅವ್ರ ತಾಕತ್ತು ಎಷ್ಟು ವರಿಗಳು ಅವ್ರ ಬಿತ್ತನೆ ಇಷ್ಟವೆ ಅಂತ ನಾವು ತೋರಿಸ್ತೀವಿ ಎಗ್ನೂರ್ ಬಿತ್ತನೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಮೆರೀತಾವೆ ಎಲ್ಲೆಲ್ಲವೆ ಅಂತ ನಾವು ತೋರಿಸ್ತೀವಿ ಅವ್ರು ತೋರಿಸ್ತೀವಿ ಬಿತ್ತನೆಗಳು ಇದ್ರ ಮೊಮ್ಮಕ್ಳು ಇವತ್ತು ಫೀಲ್ಡ್ ಎಲ್ಲವೆ ಎಗ್ನೂರ್ ಬಿತ್ತನೆ ಮೂಲ ಇರೋದು ಹೋಗ್ಬಿಡ್ತು ಓರಿ ಏನೋ ಕಾರಣಾಂತರದಿಂದ ಅದ್ರ ಮಕ್ಕಳು ಮೊಮ್ಮಕ್ಳು ಸುಧಾ ಇವತ್ತು ಮೆರೀತಾವೆ ಹೆಸರು ಎಗ್ನೂರ್ ಬ್ಲೇಡ್ ಲೈನ್ ಅಂತ ಎಲ್ಲೆಲ್ಲೂ ಗೊತ್ತು ಜನಗಳಿಗೆ ತುಮಕೂರು ಅವ್ರು ಬಂದಿದ್ರು ಹಳೆ ಓರಿ ಕರ ತಕೋಗಿದ್ರು ಅಂದ ಅವ್ರು ಬಂದು ಇಟ್ಕೊ ಅಪ್ಪ ಮಗ ಮೊಮ್ಮಗ 3 ಕಾರ್ಗಳು ಬಂದ್ಬಿಟ್ಟು ಅದೆಂತದಲ್ಲ ಅಲ್ಲಿ ಕೊಡುವಂತ ಕುಂತಿದ್ರು ನನ್ಗೆ ಹುಷಾರಿಲ್ಲ ಕೆಟ್ಟಾಗ ಅದೇ ಕೊಡಲಿ ಹೋಗಿ ಅಂತ ಕಳಿಸ್ತೀವಿ. ಆಮೇಲೆ ಏನು ಗೊತ್ತಾ ಸರ್ ಇವತ್ತು ಬಹಳ ಬೇಡಿಕೆ ಇದೆ ಎಗ್ನೂರಲ್ಲಿ
ಹೆಣ್ದನಿಗೆ ಭಾಳ ಕೇಳ್ತಾರೆ. ಇಲ್ಲೇನು ಗೊತ್ತಾ, ಅವು ತೀರೋದ್ರೆ ಬೇಕಾದ್ರೆ ಮಣ್ಣು ಮಾಡಾರೆ ಹೊರತು ಯಜ್ಞೂರಲ್ಲಿ ಹೆಣ್ದನ ಯಾರೂ ಕೊಡಲ್ಲ. ಓರ್ಕರ್ಗಳು ಕೊಡ್ತಾರೆ, ಅದು ಮುದಿಯಾಗಿ ಎತ್ತಬೇಕಂದ್ರೂ ಕೊಡಲ್ಲ. ತೀರೋಲಿ ನಮ್ಮ ಮನೆ ಜಮೀನಲ್ಲಿ ಊತಾಕೋತೀನಿ ಅಂತಾರೆ. ಹಂಗೆ ಇಲ್ಲಿ ಜನ ಇವತ್ತು ನಮ್ಮ ಕೊಪ್ಪಳಲ್ಲಿ 20 30 ಕಟ್ಟಿ ಸಾಕ್ತಾವೆ. ನಮ್ಮ ತಾಲೂಕಲ್ಲಿ ಯಜ್ಞೂರಲ್ಲಿ ಪ್ರೇಮಸ್ಸು ದನ ಹೆಚ್ಚಾಗಿರ್ಬೇಕು ಹೇಳ್ಬೇಕು ಅಂದರೆ ಆ ಥರ ಮಡಗಿದ್ದಾರೆ ಇವತ್ತು ದನ. ಅಣ್ಣ ಇವಾಗ ನಮ್ಮ ಚಾನಲ್ ಮುಖಾಂತರ ರವಿ ಅಣ್ಣ ಆಗಿರ್ಬೋದು, ಪುಟ್ಟಪ್ಪ ಆಗಿರ್ಬೋದು, ಮತ್ತು ತಿರ್ಗಾ ಮತ್ತು ಯಜಮಾನ್ರಾಗಿರ್ಬೋದು ಯಾರು ಬಂದರೆ ಅದೇ ಬೆಡ್ ಲೈನ್ ಬೇಕು ಅಂದರೆ ಏನಾದ್ರು ಕೊಡಿಸ್ತೀರಾ ಅಣ್ಣ? ಸರ್ ಭಾಳ ಕಷ್ಟ ಆಗುತ್ತೆ, ನೋಡೋಣ ಕೊಡಿಸ್ಕೊಡುವ ಯಾರು ಬೇಕು ಅಂದರೆ ಕೇಳಿ ಕೊಡಿಸ್ಕೊಡು. ಅಂದರೆ ಅಂತೂ ಕೊಡಲ್ರು, ಏನೋ ನೋಡೋಣ ರಿಕ್ವೆಸ್ಟ್ ಮಾಡಿ ಕೊಡಿಸ್ಕೊಡುವ ಯಾರು ಬೇಕಾದ್ರೆ. ಏನು ಕಣ ಅಷ್ಟು ಡಿಮ್ಯಾಂಡ್ ಅದಕ್ಕೆ ಜಾಸ್ತಿ? ಕೊಡಲ್ರು ಇವರು ಇಲ್ಲಿ ಏನು ಮೇಯಿಸಲ್ಲ, ಬುಟ್ಟು ಹೊಡ್ಬಿಡ್ತಾರೆ. ನ್ಯಾಚುರಲ್ ಆಗಿ ಕಾಡೆಲ್ಲ ಹೋಗಿ ಮೇಯ್ಕೊ ಬಿಡ್ತಾರೆ, ಕಟ್ಟಾಕ್ತಾರೆ. ಸಾಯಂಕಾಲ ಬರ್ತಾರೆ ಕಟ್ಟಾಕ್ತಾರೆ, ಬೆಳಗ್ಗೆ ನೈಟ್ ಇರ್ತಾರೆ, ಬೆಳಗ್ಗೆ ಮತ್ತೆ ಹೊಡಿತಾರೆ. ಯಾರು ಏನು ಮೇಯ್ಸಕ್ಕೆ ಹೋಗಲ್ಲ. ಅವು ಸಂಗತಿ ಉತ್ಪತ್ತಿ ಆಗುತ್ತೆ. ನಮ್ಮ ಹೋಬಳಿಗೆಲ್ಲ ಇದೊಂದೇ ಯಾರು ಕೊಡಲ್ಲ. ಹೆಣ್ದನ ಕಡಿಕ್ ಇಷ್ಟನೇ ಕೊಡಲ್ಲ. ನೀವು 10,000 ಬಾಳೋದಲ್ಲ 50,000 ಕೊಡ್ತೀನಿ ಅಂದ್ರೆ ಇಲ್ಲಿ ಹೆಣ್ದನ ಕೊಡಲ್ಲ. ಆ ಥರ ಇಲ್ಲಿ ಅವು ಹಂಗೆ ಹುಡುಕು ಹೋಗ್ತಾರೆ. ಸರಿ ಸರ್, ಮಾತ್ರ ಕೊಡ್ತಾರೆ, ಹೆಣ್ದನ ಯಾರು ಕೊಡಲ್ಲ. ಗಂಡು ಕೊಡ್ತಾರೆ, ಹೆಣ್ಣು ಕೊಡಲ್ಲ. ಕೊಡಲ್ಲ. ಓಕೆ ಓಕೆ. ಯಾರೋ ಏನೋ 100ರಲ್ಲಿ ಒಂದು ಹಬ್ಬ ಅದು ಏನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡ್ರೆ ಮಾತ್ರ ಕೊಡ್ತಾರೆ, ಇದನ್ನ ಕೊಡಲ್ಲ. ನಿಮ್ಮ ಚಾನಲ್ ಮುಖಾಂತರ ನಮ್ಮ ಹಳೆ ಯಜ್ಞೂರ್ ಬ್ಲಡ್ ಲೈನ್ ಶಿವಪ್ಪ ಅವ್ರಿಗೆ ನಮ್ಮ ಕಡೆಯಿಂದ ಚಿಕ್ಕದೊಂದು ಇದು ಮಾಡ್ತಾ ಇದ್ದೀವಿ. ಮಾಡಿ ಅಣ್ಣ, ಸಂತೋಷ. ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾಂ ಓಕೆ ಓಕೆ, ಚೆನ್ನಾಗಿರ್ಬೇಕೆಲ್ಲ ಜೊತೆಲಿ. ಸೂರ್ಯ ಬರೀ ಅಲ್ಲ ಕೊಡ ಏನು ಹಂಗೆ ನಿಮ್ಮ ಚಾನಲ್ ಮುಖಾಂತರ ನಮ್ಮ ರವೀಣವ್ರಿಗೂ ಒಂದು ಚಿಕ್ಕ ಒಂದು ಸನ್ಮಾನ ಮಾಡ್ತಾ ಇದ್ದೀವಿ ಅವ್ರಿಗೂ. ನೋಡಿ ಸ್ನೇಹಿತರೆ, ಶಿವಪ್ಪ ಯಜ್ಞೂರು ಇಲ್ಲೇ ಹುಟ್ಟಿದ್ದು ಮತ್ತು ಬೆಳೆದಿದ್ದೆಲ್ಲ. ಸುಮ್ಮನೆ ಯಾವುದಾವುದೋ ಊರಿನ ತೋರಿಸ್ಬಿಟ್ಟು ಯಜ್ಞೂರು ಮತ್ತು ಬಸ್ಸಿ ಬಡ್ರಾಮ ಮತ್ತು ಅಯ್ಯಗ್ರೀವ ಎಲ್ಲ ಅಂತ ಹೇಳ್ತಾರೆ. ನನಗಿವತ್ತು ಒರಿಜಿನಲ್ಲು ಮತ್ತು ಸಿಕ್ತು, ಕ್ವಾಲಿಟಿ ಮತ್ತು ಕ್ವಾಂಟಿಟಿ. ಯಜ್ಞೂರು ಯಾವ ಥರ ಇರುತ್ತೆ ಮತ್ತು ಅದು ಮೂಲತಃ ಎಲ್ಲಿ ಜನಿಸಿತ್ತೆಲ್ಲಿ, ಆಮೇಲೆ ಇನ್ನೊಂದೇನಪ್ಪ ಅಂದರೆ ಪರಿಚಯ ಮಾಡಿಕೊಟ್ಟಿತ್ತು ಯಾರು, ಮತ್ತು ತಳಿ ಎಲ್ಲಿ ಅಭಿವೃದ್ಧಿ ಆಯ್ತೈತೆ ಜಾಸ್ತಿ ಎಲ್ಲ ರವೀಣವರು ತಿಳಿಸ್ಕೊಟ್ಟವ್ರೆ. ಅದೇ ಥರ ನಮ್ಮ ದೊಡ್ಡಳ್ಳಿ ಪುಟ್ಟಪ್ಪರು ಚಾನಲ್ ಮುಖಾಂತರ ಸಣ್ಣದಾಗೆ ಒಂದು ಸನ್ಮಾನವನ್ನು ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು ಅಂತ ಹೇಳಬೇಕೆ ನಾನು ಇಷ್ಟಪಡ್ತೀನಿ. ಇವ್ರಿಗೂ ಯೂಟ್ಯೂಬ್ ಚಾನಲ್ ಕಡೆಯಿಂದ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಸನ್ಮಾನ, ಚಿಕ್ಕ ಸನ್ಮಾನ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಈ ತಳಿ ಬೆಳೆಸೋದಕ್ಕೆ ಮತ್ತು ಉಳಿಸೋದಕ್ಕೆ ರವೀಣನಿಗೂ ಮತ್ತು ಥ್ಯಾಂಕ್ಸ್ ಅಂತ ನಮ್ಮ ಹೇಳಕ್ಕೆ ಇಷ್ಟಪಡ್ತೀವಿ. ಮತ್ತು ಶಿವಪ್ಪರು ಅಷ್ಟೇ. ಯಜಮಾನ್ರೆ US ಅವರು ಕೂಡ ಈ ಥರ ಎಲ್ಲ ಮಾಡ್ತೀರಾ ಅಂದರೆ ತುಂಬ ಸಂತೋಷ. ಅಂದರೆ ಇದಿರೋರೆಲ್ಲ ನನ್ನೂ ಸೇರ್ತೀನಿ, ನಿಮ್ಮಿಂದ ಕಡೆಯಿಂದ ಬೇಜಾನೈತೆ. 7 ಜನ ಎದ್ದು ಬಂದರೂ ಆಗಲ್ಲ ಅನ್ಸುತ್ತೆ ಅಲ್ವಾ? ಯಾಕಂದರೆ ಸಣ್ಣ ಪುಟ್ಟ ಹುಡುಗರು ಅಷ್ಟೇ, ಓರಿ ಕಟ್ಟೋರು ಅಷ್ಟೇ, ಹೊಸ ಕಟ್ಟೋರು ಅಷ್ಟೇ, ಇಂಥವ್ರನ್ನ ಒಬ್ರನ್ನ ಕೇಳ್ಬಿಟ್ಟು ಕಟ್ಟಿ ಸುಮ್ಮನೆ ಯಾವ್ಯಾವ ಓರಿ ಕಟ್ಕೊಂಡು ಸುಮ್ಮನೆ ಹೆಸರು ಮಾಡ್ಕೊಬೇಡಿ. ಇಂಥವ್ರನ್ನ ಇವ್ರನ್ನೇ ಕೇಳಬೇಕು ಅಂತ ಏನಿಲ್ಲ. ಓರಿ ಯಾರು ತುಂಬ ಅನುಭವಿಸೋ ಇರ್ತಾರೆ ಅವ್ರನ್ನ ಕೇಳ್ಬಿಟ್ಟು ಮಾಡಿ. ಸುಮ್ಮನೆ ಎಲ್ಲ ಹುಡುಗರು ಹುಡುಗಿ ಕರ್ಕೊಂಡು ಓಡೋದು, ಸೂಸೈಡ್ ಮಾಡ್ಕೊಳ್ಳೋದು ಅದು ದೊಡ್ಡ ವಿಷಯ ಅಲ್ಲ. ಇಂಥ ಬಸವಣ್ಣನ ಸೇವೆ ಮಾಡಿ ಒಂದು ದಿವಸ ಮುಂದೆ ಹೋಗ್ತೀರಾ. ಮತ್ತು ಇನ್ನೊಂದೇನಪ್ಪ ಅಂದರೆ ಸುಮ್ಮನೆ ಜೂಜು ಮತ್ತು ಅದು ರಮ್ಮಿ ಅವೆಲ್ಲ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ಅದ್ಯಾರನ್ನೂ ಕ್ಲಿಕ್ ಮಾಡಬೇಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಕಾಲೇಜ್ ಹುಡುಗರು ತುಂಬ ಬೈಕ್ ಸಿಕ್ಕರೆ ಸಾಕು, ಅಪ್ಪ ಅಮ್ಮ ದುಡ್ಡು ಸುಮ್ಮನೆ ಶೋಕಿ ಮಾಡ್ಕೊಂಡು ಮತ್ತು ಇನ್ನೊಂದು ಮಾಡ್ಕೊಂಡು ಹುಡುಗರ ಜೀವನ ಹಾಳು ಮಾಡ್ಕೊಳ್ತಾರೆ. ಸುಮಾರು ಆವಾಗಿನ ಕಾಲಕ್ಕೂ ಮತ್ತು ಇವಾಗಿನ ಕಾಲಕ್ಕೂ ತುಂಬ ವ್ಯತ್ಯಾಸ ಐತೆ. ಇವಾಗ ಏನಪ್ಪ ಅಂದರೆ ಓರಿ ಸವಾಸ ಮಾಡಿದ್ರೆ ಯಾರೂ ಕೆಟ್ಟೋರಾಗಿಲ್ಲ. ಎಲ್ಲ ಒಂದು 4-5 ದಿನ ಲೇಟ್ ಆಗಿರ್ಬೋದು ಅಷ್ಟೇ. ಮುಂದೆ ಬರೋಕ್ಕೆ ಪ್ರಯತ್ನ ಮಾಡಿ ತುಂಬ ಕಷ್ಟಪಟ್ಟು ಮುಂದೆ ಬರೀ. ಸೊಸೆ ಆಗಿದ ತಕ್ಷಣ ಯಾವುದು ತೆಂಗಿನಕಾಯಿ ಬಿಡೋಲ್ಲ, ಕರೆಕ್ಟ್ ಅಲ್ವಾನ? ಅದಕ್ಕೆ ಅಂತ ಒಂದು ಇದು ಮಾಡಬೇಕು, ಅದಕ್ಕೆ ಅಂತಲೇ ಗೊಬ್ಬರ ಕೊಡಬೇಕು, ಅದಕ್ಕೆ ಅಂತಲೇ ಟೈಮ್ ಕೊಡಬೇಕು. ಎಲ್ಲ ಓರಿ ತಂದು ಕಟ್ಬಿಟ್ಟು ಅಲ್ಲಿದ್ದೀನಿ ಅಂತ ಏನೋ ದೊಡ್ಡ ವಿಷಯ ಅಲ್ಲ. ಮನೆ ಹತ್ರ ಇಟ್ಕೊಂಡು ಓರಿ ಸವಾಸ ಮಾಡಿ ಹುಡುಗಿ ಸವಾಸ ಮಾಡೋಕ್ಕೆ ಹೋಗ್ಬೇಡಿ. ಹುಡುಗಿರು ಒಂಥರ ಪಾಯ್ಸನ್ ಇದ್ದಂಗೆ, ಇವತ್ತು ಇರ್ತಾರೆ ನಾಳೆ ಇರೋಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ.